ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಯುದ್ಧದ ಕಾರ್ಮೋಡ ಇರಾನ್ನಲ್ಲಿ ಮುಂದುವರಿತಾ ಇದೆ. ಅಮೆರಿಕ ಇಸ್ರೇಲ್ ಬಾಂಬ್ ದಾಳಿ ನೋಡಿ. ಇಸ್ರೇಲ್ ಬೆಂಬಲಕ್ಕೆ ನಿಂತ್ಕೊಂಡಿರೋದೇ ಅಮೆರಿಕ. ಲೆಬನಾನ್ನ ಬೈರುತ್ನಲ್ಲಿರುವಂತಹ ಹಿಜ್ಬುಲ್ಲಾ ಗುರಿಯಾಗಿಸಿ ದಾಳಿ ಮುಂದುವರಿಸ್ತಾ ಇದೆಯಂತೆ. ಬೈರುತ್ ಮೇಲೆ ಅಪ್ಪಳಿಸಿದೆ ಇಸ್ರೇಲ್ನ ಜೆಟ್ಗಳು ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ತೆಹರಾನ್ನಲ್ಲಿರುವಂತಹ IRGC ಮುಖ್ಯ ಕಚೇರಿ ಸಂಪೂರ್ಣವಾಗಿ ಧ್ವಂಸ ಮಾಡಲಾಗಿದೆ ದಾಳಿ ಮಾಡೋ ಮೂಲಕ. ಇರಾನ್ನಲ್ಲಿ ಈಗಲೂ ಕೂಡ ಅಮೆರಿಕ ಮತ್ತು ಇಸ್ರೇಲ್ ನಿರಂತರವಾಗಿ ದಾಳಿ ಮಾಡ್ತಾ ಇದ್ದು, ಪ್ರಮುಖವಾಗಿ ಅಲ್ಲಿನ ಪ್ರಮುಖ ನೆಲೆಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮುಂದುವರಿಸ್ತಾ ಇದೆಯಂತ. ಬೈರುತ್ ಮೇಲೆ ಅಪ್ಪಳಿಸಿದೆಯಂತೆ ಜೆಟ್ಗಳು. ದೃಶ್ಯ ನೋಡ್ತಾ ಇದ್ದೀರಿ. ನೋಡ್ತಾ ಇದ್ದಂತೆ ಜೆಟ್ಗಳು ಮಿಸೈಲ್ಗಳಿಂದ ದಾಳಿ ಆಗ್ತಾ ಇದ್ದು, ಇರಾನ್ ಇದನ್ನ ಹೇಗೆ ತಡೆಗಟ್ಟುತ್ತೆ ಅನ್ನೋದೇ ಪ್ರಶ್ನೆ ಇರೋದು. ಹಂಗಂದ ಮಾತ್ರಕ್ಕೆ ಇರಾನ್ ಸೈಲೆಂಟ್ ಆಗಿದೆಯಾ? ಖಂಡಿತ ಇಲ್ಲ. ಇರಾನ್ ಕೂಡ ತನ್ನ ದಾಳಿಯನ್ನ ಈ ಮೂಲಕ ಮುಂದುವರಿಸ್ತಾ ಇರೋದನ್ನ ಗಮನಿಸ್ತಾ ಇದೀವಿ. ಈ ರೀತಿ ಮಿಸೈಲ್ಗಳ ಹಾರಾಟ ನೋಡೋದಕ್ಕೆ ಸಿಗ್ತಾ ಇದೆ ಇಸ್ರೇಲ್ನಲ್ಲಿ ಮತ್ತು ಇರಾನ್ನಲ್ಲೂ ಕೂಡ. ಈ ರೀತಿ ಬಾಂಬ್ ದಾಳಿ, ಮಿಸೈಲ್ ದಾಳಿಗಳಾದಾಗ ಅತಿ ದೊಡ್ಡ ಬೆಂಕಿ ಆವರಿಸಿಕೊಳ್ಳುತ್ತೆ, ಅತಿ ದೊಡ್ಡ ಶಬ್ದ ಕೇಳೋದಕ್ಕೆ ಸಿಗುತ್ತೆ. ಪ್ರಮುಖವಾಗಿ ನಾಗರಿಕರು ವಾಸ ಮಾಡ್ತಾ ಇದ್ದಂಥ ನೆಲೆಗಳು ಧ್ವಂಸ ಆಗಿರುವಂತಹ ದೃಶ್ಯಗಳನ್ನ ಈಗ ಗಮನಿಸ್ತಾ ಇದ್ದೀರಿ. ಹಂಗಾಗಿ ನಾಗರಿಕರು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ, ಬೇಡಿಕೊಳ್ತಿದ್ದಾರೆ, ದಯವಿಟ್ಟು ಈ ಪರಿಸ್ಥಿತಿಯನ್ನ ಹತೋಟಿಗೆ ತನ್ನಿ, ಯುದ್ಧವನ್ನ ನಿಲ್ಲಿಸಿ ಅಂತ. ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಬಂಕರ್ಗಳಲ್ಲಿ ಅಡಗಿ ಕುತ್ಕೊಳ್ಬೇಕಾದಂತಹ ಅನಿವಾರ್ಯತೆ ಇಲ್ಲ. ಅಂದ್ರೆ ಎಲ್ಲಿ ಯಾವ ಕ್ಷಣಕ್ಕೆ ಮಿಸೈಲ್ಗಳಿಂದ ಅಟ್ಯಾಕ್ ಆಗುತ್ತೆ ಅನ್ನೋದನ್ನ ಕೂಡ ಊಹೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ದಾಳಿ ಮುಂದುವರಿತಾ ಇದೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಇರಾನ್ನಲ್ಲಿ ಆಡಳಿತ ವ್ಯವಸ್ಥೆಯ ಬದಲಾವಣೆಯ ಬಗ್ಗೆ ಅಲ್ಲಿನ ನಾಗರಿಕರು ಕೂಡ ಮಾತಾಡ್ತಾ ಇದ್ರು. ಇನ್ಫ್ಯಾಕ್ಟ್ ಮಹಿಳೆಯರು ಕೂಡ ಮಾತಾಡ್ತಾ ಇದ್ರು. ಜಸ್ಟ್ ಅಮೆರಿಕ ಮತ್ತು ಇಸ್ರೇಲ್ನ ಬೇಡಿಕೆ ಮಾತ್ರ ಆಗಿರ್ಲಿಲ್ಲ ಅಂತ. ಎರಡೂ ದೇಶಗಳಿಗೆ ವೈರಿಯಾಗಿ ಕಾಡಿದ್ದು ಖಮೇನಿ ಅಂತ. ಹಂಗಾಗಿ ಆತನ ಪ್ರಾಣವನ್ನ ತೆಗಿಲೇಬೇಕು ಅಂತ ಮೋಸ್ಟ್ಲಿ ಶನಿವಾರ ಈ ರೀತಿ ದಾಳಿ ಆಯ್ತು ಅಂತ ಅನ್ಸುತ್ತೆ ಎರಡೂ ದೇಶಗಳಿಂದ. ಅದರಲ್ಲಿ ಸಕ್ಸಸ್ ಕೂಡ ಆಗಿದೆ ಎರಡೂ ದೇಶಗಳು. ಅದು ಗಮನಿಸಬೇಕಾಗಿರುವಂತಹ ವಿಚಾರ. ಇಸ್ಲಾಂ ಧರ್ಮದಲ್ಲಿ ಇರುವಂತಹ ಶರಿಯಾ ಕಾನೂನು ಎಲ್ಲಾದ್ರೂ ಜೀವಂತವಾಗಿದೆಯಾ ಯಾವ್ದಾದ್ರೂ ದೇಶದಲ್ಲಿ ಅಂತ ಪ್ರಶ್ನೆ ಮಾಡಿದ್ರೆ, ಇರಾನ್ನಲ್ಲೇ ಈ ಶರಿಯಾ ಕಾನೂನನ್ನ ಈಗಲೂ ಕೂಡ ಜೀವಂತವಾಗಿ ಇರಿಸಲಾಗಿದೆ. ಹೆಣ್ಣು ಮಕ್ಕಳು ಯಾಕ್ರಿ ಅಷ್ಟು ಸೆಲೆಬ್ರೇಟ್ ಮಾಡಿದ್ರು? ಇರಾನ್ನಲ್ಲಿ ಖಮೇನಿ ಅವರ ಹತ್ಯೆ ಆಗ್ತಾ ಇದ್ದಂತೆ ತಮ್ಮದೇ ದೇಶದ ಸರ್ವೋಚ್ಚ ನಾಯಕ, ಆತನ ಪ್ರಾಣ ಹೋಗಿದೆ, ಮಹಿಳೆಯರು ಸಂಭ್ರಮಾಚರಣೆ ಮಾಡ್ತಾ ಇದ್ರು ಅನ್ನೋದಕ್ಕೆ ಕಾರಣ ಮಹಿಳೆಯರಿಗೆ ಅಷ್ಟರ ಮಟ್ಟಿಗೆ ಕಠಿಣ ಕಾನೂನನ್ನ ಜಾರಿ ಮಾಡಿದ್ದ ಖಮೇನಿ ಅನ್ನುವಂಥ ವಿಚಾರ ಆಕ್ರೋಶಕ್ಕೆ ಕಾರಣ ಆಗುತ್ತೆ. ಮಹಿಳೆಯರು ಮನೆ ಬಿಟ್ಟು ಆಚೆ ಬರಬೇಕಾದ್ರೂ ಕೂಡ ಹಿಜಾಬ್ ಧರಿಸ್ಕೊಂಡೇ ಬರಬೇಕು. ಹಿಜಾಬ್ ಇಲ್ಲ ಅಂದ್ರೆ ಆಕೆಯನ್ನ ನಡು ರಸ್ತೆಯಲ್ಲಿ ಭೀಕರವಾಗಿ ಹತ್ಯೆ ಮಾಡ್ತಾ ಇದ್ರು ಅನ್ನುವಂಥ ವಿಚಾರ. ಈಗಲೂ ಕೂಡ ಇಂಥ ಕಾನೂನನ್ನ ಪಾಲಿಸ್ತಾ ಇದ್ದಂತಹ ದೇಶ ಇರಾನ್ ಅನ್ನೋದು ವಿಪರ್ಯಾಸದ ಸಂಗತಿ. ಹಂಗಾಗಿ ಖಮೇನಿ ಕಂಡ್ರೆ ಅಲ್ಲಿ ನಾಗರಿಕರಿಗೂ ಆಗಲ್ಲ, ಎರಡು ದೇಶಗಳಿಗೂ ಆಗಲ್ಲ.